ನೀವು ಮೊದಲೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಹಾಯ್, ನಾನು ರೂಪಾ. ಹಾಗೂ ನೀವು ನೋಡ್ತಾ ಇದ್ದೀರಾ ನಮ್ಮ ಕನ್ನಡ ಚಾನಲ್ ಆದ ಸ್ಮಯ ಕಲಿಕೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ. ಇವತ್ತಿನ ವಿಡಿಯೋದಲ್ಲಿ ಕಲ್ಹಳ್ಳಿಲಿ ಇರುವಂಥ ಭೂವರಸ್ವಾಮಿ ದೇವಸ್ಥಾನದಿಂದ ತಂದಿರುವಂಥ ಮಣ್ಣು ಮತ್ತು ಇಟ್ಕೆನ ಮನೆಯಲ್ಲಿ ಯಾವ ರೀತಿ ನೀವು ಪೂಜೆಯನ್ನು ಮಾಡಬೇಕು ಅನ್ನೋ ಒಂದು ಸಂಪೂರ್ಣ ಮಾಹಿತಿನ ತಿಳಿಸ್ತಾ ಇದ್ದೀನಿ. ಇವತ್ತು ಅಲ್ಲಿಂದ ತಂದ ಮಣ್ಣು ಇಟ್ಕೆನ ಯಾವ ರೀತಿ ನಾವು ಮನೆಯಲ್ಲಿ ಪೂಜೆ ಮಾಡಬೇಕು, ಯಾರಿಗೆ ಪೂಜೆ ಮಾಡಬೇಕು ಮತ್ತು ಯಾವ ದಿನ ಪೂಜೆ ಮಾಡಬೇಕು, ಪೂಜೆ ಮಾಡುವಂಥ ಸಂದರ್ಭದಲ್ಲಿ ಯಾವ್ಯಾವ ನಿಯಮಗಳನ್ನು ಪಾಲಿಸಬೇಕು, ನಮ್ಮ ಪೂಜೆ ಎಲ್ಲ ಮುಗಿದ ಮೇಲೆ ಇದನ್ನೆಲ್ಲ ಏನು ಮಾಡಬೇಕು ಅನ್ನೋ ಅಂಥ ಸಂಪೂರ್ಣ ಮಾಹಿತಿನ ತಿಳಿಸ್ತಾ ಇದ್ದೀನಿ. ಸೈಟ್ ತೊಗೋಬೇಕು ಅಂತ ಅಂದರೆ ಏನು ಮಾಡಬೇಕು? ಕೆಲವು ಸಲ ದುಡ್ಡಿರುತ್ತೆ ನಮ್ಮ ಹತ್ರ, ಅದು ತೊಗೊಳೋದಕ್ಕೆ ಆಗೋದಿಲ್ಲ. ಏನಾದರೂ ಸಣ್ಣ ಪುಟ್ಟ ದೋಷಗಳಿದ್ದರೆ ಅದನ್ನು ಮೊದಲು ನಾವು ನಿವಾರಣೆ ಮಾಡ್ಕೋಬೇಕು. ನಮ್ಮ ಕೆಲಸ ಸುಸೂತ್ರವಾಗಿ ಆಗಬೇಕು ಅಂತ ಅಂದರೆ ಏನು ಮಾಡ್ಕೋಬೇಕು ಅನ್ನೋದನ್ನು ನಾನು ಹಿಂದಿನ ವಿಡಿಯೋದಲ್ಲೂ ಕೂಡ ತಿಳಿಸ್ಕೊಟ್ಟಿದ್ದೀನಿ. ಅಂದರೆ ಕಲ್ಹಳ್ಳಿಲಿರುವಂಥ ಭೂವರಸ್ವಾಮಿ ದೇವಸ್ಥಾನಕ್ಕೆ ಹೋಗಬೇಕು, ಅಲ್ಲಿ ಯಾವ ರೀತಿ ನಾವು ಪೂಜೆ ಎಲ್ಲ ಮಾಡಿಸ್ಕೋಬೇಕು ಅನ್ನೋದರ ಸಂಪೂರ್ಣ ಮಾಹಿತಿನ ನಾನು ಹಿಂದಿನ ವಿಡಿಯೋದಲ್ಲೂ ಕೂಡ ತಿಳಿಸ್ಕೊಟ್ಟಿದ್ದೀನಿ. ಆ ವಿಡಿಯೋ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಕೂಡ ಕೊಟ್ಟಿರ್ತೀನಿ. ಹೊಸೊಬ್ಬರು ಯಾರಾದರೂ ಇವಾಗ ತಾನೇ ನಮ್ಮ ಚಾನಲಲ್ಲಿ ವಿಡಿಯೋ ನೋಡ್ತಾ ಇದ್ದರೆ ಅವ್ರಿಗೆ ಯೂಸ್ ಆಗಲಿ ಅಂತ. ಬನ್ನಿ ಇವಾಗ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಸಾಕಷ್ಟು ಜನ ನಾವು ಈ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೀವಿ. ಕೆಲವರು ಹೇಳ್ತಾರೆ ನಾವು ಅಂದ್ಕೊಂಡಿರೋಂಥ ಕೆಲಸ ಆಗಿದೆ ಅಂತ, ಇನ್ನು ಕೆಲವರು ಹೇಳ್ತಾರೆ ನಾವು ಅಂದ್ಕೊಂಡಿರೋಂಥದ್ದು ಏನೂ ಕೆಲಸ ಆಗಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ನಿಮ್ಮ ಕೆಲಸ ಯಾಕೆ ನಿಧಾನ ಆಗ್ತಾ ಇದೆ, ಈ ಥರ ನಿಧಾನ ಆಗೋದ್ರಿಂದ ಮತ್ತೆ ಏನು ಮಾಡಬೇಕು ಅನ್ನೋವಂಥ ವಿಚಾರನೂ ಕೂಡ ತಿಳಿಸ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ಈ ದೇವಸ್ಥಾನದಿಂದ ಬರುವಾಗ ನೀವು ಮಣ್ಣು ಮತ್ತು ಇಟ್ಕೆನ ತೊಗೊಂಡು ಬರ್ತಿದ್ದೀರಾ ಅಂತ ಅಂದರೆ ತುಂಬಾ ಜೋಪಾನವಾಗಿ ತೊಗೊಂಡು ಬರಬೇಕು. ಯಾವುದೇ ಕಾರಣಕ್ಕೂ ಆ ಮಣ್ಣು ಎಲ್ಲೂ ಕೂಡ ಚೆಲ್ದಂಗೆ ಮತ್ತು ಇಟ್ಕೆ ಕೂಡ ಎಲ್ಲೂ ಕೂಡ ಒಡೆದಂಗೆ ನೋಡಿಕೊಂಡು ತರಬೇಕು. ಅಷ್ಟು ಜೋಪಾನವಾಗಿ ನೀವು ಮನೆಗೆ ತರಬೇಕು. ನೀವು ತೊಗೊಂಡು ಬರಬೇಕಾದ್ರೂ ಅಷ್ಟೇ ಬೇರೆ ಎಲ್ಲೂ ಕೂಡ ಹೋಗಬಾರ್ದು, ಸೀದಾ ಮನೆಗೆ ಬರಬೇಕು. ದಾರಿ ಮಧ್ಯದಲ್ಲೂ ಕೂಡ ಅಷ್ಟೇ ನಾನ್ ವೆಜ್ ತಿನ್ನೋದು ಈ ರೀತಿ ಎಲ್ಲ ಮಾಡಬಾರ್ದು. ನಾವು ದೇವಸ್ಥಾನದಿಂದ ಡೈರೆಕ್ಟಾಗಿ ಮನೆಗೆ ಬರಬೇಕು. ಮನೆಗೆ ಬಂದ ತಕ್ಷಣ ನೀವು ಮೊದಲು ಆ ಇಟ್ಕೆ ಮತ್ತು ಮಣ್ಣನ್ನು ದೇವ್ರ ಮನೆಯಲ್ಲಿ ಒಂದು ಮೂಲೆಯಲ್ಲಿ ಇಡಬೇಕು. ಆ ನಂತರ ಕೈಕಾಲು ಮುಖ ತೊಳ್ಕೊಂಡು ದೇವ್ರ ದೀಪ ಹಚ್ಚೋದು ಅಥವಾ ರೆಸ್ಟ್ ಮಾಡೋದು ನಿಮ್ಮ ಕೆಲಸ ನೀವು ಮಾಡ್ಕೋಬೋದು. ಇದಾದ ನಂತರ ಒಂದು ಬುಧವಾರ ದಿನ ನೀವು ಈ ಪೂಜೆನ ಶುರು ಮಾಡ್ಕೋಬೇಕಾಗತ್ತೆ. 48 ದಿನ ಈ ಒಂದು ವ್ರತ ಮಾಡಲೇಬೇಕು. 48 ದಿನವರೆಗೂ ಕೂಡ ನೀವು ನಾನ್ ವೆಜ್ಜನ್ನು ತಿನ್ನಬಾರ್ದು. ಈ ಒಂದು ಪೂಜೆಯನ್ನು ಹೆಣ್ಮಕ್ಳೇ ಆಗಿರ್ಬೋದು ಅಥವಾ ಗಂಡ್ಮಕ್ಳೇ ಆಗಿರ್ಬೋದು, ಯಾರು ಬೇಕಾದರೂ ಈ ಪೂಜೆನ ಮಾಡ್ಬೋದು. 48 ದಿನ ಪೂಜೆ ಮಾಡಲೇಬೇಕು. ಯಾವುದೇ ಬುಧವಾರ ಅಥವಾ ನಿಮ್ಮ ಮನೆ ದೇವರ ವಾರ, ದೇವ್ರ ಮನೆನ ಕ್ಲೀನ್ ಮಾಡಿಕೊಂಡು ಪೂಜಾ ಸಾಮಗ್ರಿಗಳನ್ನು ತೊಳೆದು ಕ್ಲೀನ್ ಮಾಡಿಕೊಂಡು ನೀವು ಯಾವ ದಿನ ಪೂಜೆ ಮಾಡ್ತೀರಾ ನಿಮ್ಮ ಮನೆ ದೇವರ ವಾರ ಅಥವಾ ಈ ಒಂದು ಪೂಜೆಗೆ ಅಂತ ನೀವು ಯಾವುದೇ ಬುಧವಾರ ಶನಿವಾರ ಪೂಜೆ ಮಾಡ್ಬೋದು. ನೀವು 48 ದಿನದ ಪೂಜೆನ ಪ್ರಾರಂಭ ಮಾಡ್ಕೋಬೋದು. ಈ ಒಂದು ಫೋಟೋವನ್ನು ಅಲ್ಲಿಂದ ತಂದಿರುವಂಥ ಭೂವರಸ್ವಾಮಿ ಫೋಟೋವನ್ನು ದೇವ್ರ ಮನೆಯಲ್ಲಿ ಇಟ್ಟು ಒಂದು ಹಳದಿ ಬಟ್ಟೆನ ಹಾಸಿ ಅದ್ರ ಮೇಲೆ ದೇವರ ಫೋಟೋ ಇಡಬೇಕು. ಒಂದು ಪ್ಲೇಟ್ ಮೇಲೆ ನೀವು ಮಣ್ಣು ತೊಗೊಂಡು ಬಂದಿರ್ತೀರಲ್ಲ ಅದನ್ನು ಕವರ್ ಸಮೇತನೇ ಇಡಬೇಕು. ಮಣ್ಣನ್ನು ಪ್ಲೇಟ್ನಲ್ಲಿ ಹಾಕೋದಕ್ಕೆ ಹೋಗಬೇಡಿ, ಕವರ್ ಸಮೇತನೇ ಪ್ಲೇಟ್ ಮೇಲೆ ಇಡಬೇಕು. ಅದಕ್ಕೆ ತುಳಸಿ ಅಥವಾ ಯಾವುದೇ ಹೂಗಳನ್ನು ಇಟ್ಬಿಟ್ಟು ನೀವು ಅರಿಶಿನ ಕುಂಕುಮ ಅಕ್ಷತೆನ ಹಾಕಿ 2 ತುಪ್ಪದ ದೀಪ ಹಚ್ಚಬೇಕು. ಪ್ರತಿದಿನ ದೀಪ ಹಚ್ಚಲೇಬೇಕು. 2 ಸಣ್ಣ ಸಣ್ಣದ ತುಪ್ಪದ ದೀಪನ ಪ್ರತಿದಿನ ಹಚ್ಚಬೇಕು. ಮತ್ತು ಗಣಪತಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. ಗಣಪತಿಯ ಒಂದು ಚಿಕ್ಕ ಮಂತ್ರನ ಹೇಳಿ ಆ ನಂತರ ಭೂವರಸ್ವಾಮಿಯ ಈ ಮಂತ್ರ ಹೇಳಬೇಕು. ಪ್ರತಿದಿನ 108 ಸಲ ಪಠನೆ ಮಾಡಲೇಬೇಕು. ಈ ರೀತಿ 48 ದಿನ ನೀವು ಬೆಳಗ್ಗೆ ಅಥವಾ ಸಂಜೆ ಯಾವ ಸಮಯದಲ್ಲಿ ಬೇಕಾದರೂ ನೀವು ಮಾಡ್ಬೋದು. ಕೆಲವ್ರಿಗೆ ಅವರ ಜಾತಕದಲ್ಲೂ ಕೂಡ ಮನೆ ಕಟ್ಟುವಂಥ ಯೋಗ ಅಥವಾ ಭೂಮಿ ತಗೊಳ್ಳುವಂಥ ಯೋಗ ಬಂದಿದ್ದರೆ 48 ದಿನ ಮುಗಿಯೋದೊಳಗಡೆ ನಿಮಗೆ ಸೂಚನೆ ಸಿಗುತ್ತೆ. ಇನ್ನು ಕೆಲವರಿಗೆ 1 ತಿಂಗಳು 3 ತಿಂಗಳು 6 ತಿಂಗಳು ಅಥವಾ 1 ವರ್ಷದ ಒಳಗಾಗಿ ಅವರು ಅಂದ್ಕೊಂಡಿರುವಂಥ ಕೆಲಸ ಆಗುತ್ತೆ. ಆದರೆ ನೀವು 48 ದಿನ ಪೂಜೆ ಮಾಡಿದಾದ್ಮೇಲೆ ಇದನ್ನೆಲ್ಲ ವಿಸರ್ಜನೆ ಮಾಡ್ಬೋದು. ದೇವ್ರ ಫೋಟೋ ಕೂಡ ಅದರ ಜಾಗನ ಬದಲಾಯಿಸ್ಬಿಟ್ಟು ನಿಮಗೆ ಎಲ್ಲಿ ಜಾಗ ಆಗುತ್ತೋ ಎಲ್ಲಿ ಅನುಕೂಲ ಆಗುತ್ತೋ ಅಲ್ಲಿಟ್ಬಿಟ್ಟು ನೀವು ಪೂಜೆನ ಮಾಡ್ಕೋಬೋದು. ಮತ್ತು ಈ ಮಣ್ಣು ಮತ್ತು ಇಟ್ಕೆನ ನೀವು ಏನು ಪೂಜೆಗೆ ಇಟ್ಟಿರ್ತೀರಲ್ಲ ಆ ಮಣ್ಣು ಮತ್ತು ಇಟ್ಕೆನ ಒಂದು ಅದೇ ಹಳದಿ ಬಟ್ಟೆನಲ್ಲಿ ಸುತ್ತಬಿಟ್ಟು ದೇವ್ರ ಮನೆಯಲ್ಲಿ ಒಂದು ಮೂಲೆಯಲ್ಲಿ ಇಟ್ಬಿಡಿ. ನಿಮ್ಮ ಕೆಲಸ ಆಗೋವರೆಗೂ ಕೂಡ ನೀವು ಪೂಜೆ ಎಲ್ಲ ಆದ ನಂತರ ಸೈಟ್ ತೊಗೊಂಡಿದ್ದೀರಾ ಅಂತ ಅಂದರೆ ನೀವು ಪೂಜೆ ಮಾಡಿರುವಂಥ ಮಣ್ಣನ್ನು ಸೈಟ್ ತುಂಬ ಚೆಲ್ಲಬೇಕು. ಮಣ್ಣು ಆವಾಗ ಸ್ವಲ್ಪ ಗಟ್ಟಿ
ಆಗಿರುತ್ತೆ ಅದನ್ನು ಕೈಯಿಂದ ಚೆನ್ನಾಗಿ ಪುಡಿ ಮಾಡಿಬಿಟ್ಟು ನಿಮ್ಮ ಸೈಡ್ ತುಂಬ ಚೆಲ್ಲಬೇಕು. ಅಥವಾ ಆ ಸೈಡ್ನ ದೇವ್ ಮೂಲೆ ಏನು ಬರುತ್ತೆ, ಪೂರ್ವ ಈಶಾನ್ಯ ಅಂತ ನಾವೇನು ಹೇಳ್ತೀವಿ, ಆ ಮೂಲೆಯಲ್ಲಿ ಆ ಮಣ್ಣನ್ನು ಹಾಕಬೇಕು. ಇನ್ನು ಮನೆ ಕಟ್ಟೋದಕ್ಕೆ ಶುರು ಮಾಡಿದ್ದೀರಾ ನೀವು ಅಂತ ಅಂದರೆ ನೀವು ಇಟ್ಟಿಗೆ ತೊಗೊಂಡು ಬಂದು ಪೂಜೆ ಮಾಡಿದರೆ ಆ ಇಟ್ಟಿಗೆನ ನಿಮ್ಮ ದೇವ್ರ ಮನೆ ಕಟ್ತೀರಲ್ವಾ ಅಲ್ಲಿಗೆ ಆ ಇಟ್ಟಿಗೆನ ಸೇರಿಸ್ಬಿಟ್ಟು ಕಟ್ಕೊಂಡು ಹೋಗ್ಬೋದು. ಈ ರೀತಿ ಮಣ್ಣು ಮತ್ತು ಇಟ್ಟಿಗೆನ ನಿಮ್ಮ ಪೂಜೆ ಆದ ನಂತರ ನೀವು ಉಪಯೋಗಿಸ್ಕೊಳ್ಬೋದು. ಕೆಲವ್ರಿಗೆ ಅವರು ಅಂದ್ಕೊಂಡಿರುವಂಥ ಕೆಲಸ ಬೇಗನೆ ಆಗಿಬಿಡುತ್ತೆ, 1 ವರ್ಷದೊಳಗಡೆ ಆಗಿಬಿಡುತ್ತೆ. ಕೆಲವ್ರಿಗೆ 3 ವರ್ಷ ಆಗಿಬಿಡುತ್ತೆ, ಕೆಲವ್ರಿಗೆ 5 ವರ್ಷನೇ ಆಗ್ಬೋದು. ಆದರೆ ಖಂಡಿತವಾಗ್ಲೂ ಹಾಗೇ ಆಗುತ್ತೆ. ನೀವು ಅಲ್ಲಿ ತಂದಿರುವಂಥ ಮಣ್ಣು ಅಥವಾ ಇಟ್ಟಿಗೆನ 48 ದಿನ ಪೂಜೆ ಮಾಡಿದಾದ್ಮೇಲೆ ಹಳದಿ ಬಟ್ಟೆನಲ್ಲಿ ಸುತ್ತಬಿಟ್ಟು ದೇವ್ರ ಮನೆಯಲ್ಲಿ ಒಂದು ಮೂಲೆಯಲ್ಲಿ ಇಡಬೇಕು. ಇದಾದ ನಂತರ 1 ವರ್ಷದವರೆಗೂ ನೀವು ನೋಡಿ, ನೀವು ಅಂದ್ಕೊಂಡಿರುವಂಥ ಕೆಲಸ ಆಗಿಲ್ಲ ಅಂತ ಅಂದರೆ ಆ ಮಣ್ಣನ್ನು ನಿಮ್ಮ ತುಳಸಿ ಗಿಡದ ಒಳಗಡೆ ಹಾಕ್ಬೋದು. ಇನ್ನು ಇಟ್ಟಿಗೆ ಕೂಡ ಅಷ್ಟೇ, ನೀವು ಹಾಗೆ ದೇವ್ರ ಮನೆಯಲ್ಲಿ ಇಟ್ಕೊಂಡು ಪೂಜೆ ಮಾಡ್ಕೋಬೋದು. ಅಥವಾ ಗಿಡಗಳನ್ನು ಏನಾದರೂ ಇಡೋದಕ್ಕೆ ಆಗಿರ್ಬೋದು, ಅಥವಾ ಬೇರೆ ಯಾರಾದರೂ ಮನೆ ಕಟ್ತಾ ಇದ್ದಾರೆ ಅಂತಂದರೆ ಅವ್ರಿಗೆ ಆ ಇಟ್ಟಿಗೆನ ಕೊಡ್ಬೋದು. ಮತ್ತೆ ಇನ್ನೊಂದ್ಸಲ ಆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಪ್ರಾರ್ಥನೆ ಮಾಡಿಕೊಂಡು ಮತ್ತೆ ಮಣ್ಣು ಮತ್ತು ಇಟ್ಟಿಗೆನ ತೊಗೊಂಡು ಬಂದು ಅದೇ ರೀತಿಯೇ 48 ದಿನ ಪೂಜೆ ಮಾಡಬೇಕಾಗುತ್ತೆ. ಇದು ನಿಮಗೆ ಸ್ವಲ್ಪ ಕಷ್ಟ ಅಂತ ಅನ್ನಿಸ್ಬೋದು. ನಮ್ಮ ಪ್ರಯತ್ನ ನಾವು ಮಾಡ್ತಾನೆ ಇರಬೇಕಲ್ವಾ. ಅಥವಾ ಪದೇ ಪದೇ ನಮಗೆ ದೇವಸ್ಥಾನಕ್ಕೆ ಹೋಗೋದಕ್ಕೆ ಆಗೋದಿಲ್ಲ ಅಂತಂದರೆ ಸ್ವಲ್ಪ ತಾಳ್ಮೆಯಿಂದ ಕಾಯಬೇಕಾಗುತ್ತೆ. ಕಡಿಮೆ ಅಂದರೆ ಒಂದು 5 ವರ್ಷದ ಒಳಗಾದರೂ ನಿಮ್ಮ ಕೆಲಸ ಖಂಡಿತ ಆಗೇ ಆಗುತ್ತೆ. ಮೊದಲು ನಿಮ್ಮ ಜಾತಕದಲ್ಲಿ ಭೂಮಿ ತಗೊಳ್ಳೋವಂಥ ಯೋಗ ಇದೆಯಾ, ಮನೆ ಕಟ್ಟೋವಂಥ ಯೋಗ ಇದೆಯಾ ಅನ್ನೋದನ್ನು ಕೇಳ್ಕೊಳ್ಳಿ. ಆ ಯೋಗ ಇದೆ ಅಂತ ಅಂದರೆ ಅದಕ್ಕೆ ಏನಾದರೂ ದೋಷಗಳು ಇದೆಯಾ ಅನ್ನೋದನ್ನು ತಿಳ್ಕೊಳ್ಳಿ. ಆ ದೋಷದ ಪರಿಹಾರವನ್ನು ಮಾಡಿಕೊಂಡು ನೀವು ಪ್ರಯತ್ನ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಆಗೇ ಆಗುತ್ತೆ. ನಾವು ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ನಾವು ಸೇರಿಸಿರುವಂಥ ದುಡ್ಡು ಕೂಡ ಲಾಸ್ ಆಗೋಯ್ತು, ನಮಗೆ ಇಷ್ಟು ವರ್ಷ ಆಯಿತು, ಅಷ್ಟು ವರ್ಷ ಆಯಿತು, ನಾವು ಅಂದ್ಕೊಂಡಿದ್ದು ಏನೂ ಆಗಲೇ ಇಲ್ಲ ಅಂತ ನೆಗೆಟಿವ್ ಆಗಿ ದಯವಿಟ್ಟು ಯೋಚನೆ ಮಾಡಬೇಡಿ. ಕೆಲವರು ವರ್ಷದೊಳಗಡೆ ಸೈಟ್ ತೊಗೊಂಡಿದ್ದಾರೆ, ಕೆಲವರು ಮನೆ ಕೂಡ ಕಟ್ಟಿದ್ದಾರೆ, ಕೆಲವ್ರಿಗೆ 3 ವರ್ಷ ಸಮಯ ತೊಗೊಂಡಿದ್ದಾರೆ, ಕೆಲವ್ರಿಗೆ 5 ವರ್ಷ ಕೂಡ ಆಗಿದೆ. ಪ್ರತಿ ಬುಧವಾರ ಶನಿವಾರ 12 ಸಲ ಈ ಮಂತ್ರನ ಹೇಳ್ಕೊಳ್ಳಿ. ಇಲ್ಲಿ ನಿರಂತರವಾಗಿ ಪೂಜೆನ ಮಾಡ್ಕೊಂಡು ಬಂದಿರೋರು ಇದ್ದಾರೆ, ಅವ್ರಿಗೆ 5 ವರ್ಷಕ್ಕೆ ಈಗ ಕೆಲವರು ಮನೆಯೂ ಕೂಡ ಕಟ್ತಾ ಇದ್ದಾರೆ. ಅದಕ್ಕೇ ಜೀವನದಲ್ಲಿ ನಂಬಿಕೆ ಅನ್ನೋದು ತುಂಬಾ ಮುಖ್ಯ. ನಾವು ಸೈಟ್ ತೊಗೊಂಡಿದ್ದೀವಿ, ಮನೆ ಕಟ್ತೀವಿ ಅಂತ ಅಂದರೆ ಅದು ಅಷ್ಟು ಸುಲಭವಾದ ಕೆಲಸ ಅಲ್ಲ ಅಲ್ವಾ. ಲಕ್ಷಾಂತರ ರೂಪಾಯಿ ನಾವು ದುಡ್ಡನ್ನು ಸೇರಿಸಿಡ್ಬೇಕಾಗುತ್ತೆ. ಹಾಗಾಗಿ ಕೈಯಲ್ಲಿ ಯಾವುದು ಕೂಡ ಇಟ್ಕೊಳ್ದೆ ದೇವಸ್ಥಾನಕ್ಕೆ ಹೋಗಿ ಬಂದಿದ ತಕ್ಷಣ ನಾವು ಸೈಟ್ ತೊಗೊತೀವಿ, ಮನೆ ಕಟ್ತೀವಿ ಅಂತ ಆಸೆ ಇಟ್ಕೊಳ್ಳೋದು ತಪ್ಪು ಅಲ್ವಾ. ಅದಕ್ಕೆ ತಕ್ಕಂತೆ ಪ್ರಯತ್ನ ಕೂಡ ನಾವು ಮಾಡ್ತಾ ಇರಬೇಕು. ಪೂಜೆ ಜೊತೆಗೆ ನಮ್ಮ ಪ್ರಯತ್ನ ಕೂಡ ಇರಲೇಬೇಕು. ಸಂಪಾದನೆ ಕೂಡ ಅದೇ ರೀತಿನೇ ಇರಬೇಕು. ಅಥವಾ ಏನೂ ಇಲ್ದಂಗೆ ನಾವು ದೇವ್ರ ಮೊರೆ ಹೋಗಿದ್ದೀವಿ, ದೇವ್ರ ಹತ್ರ ಪ್ರಾರ್ಥನೆ ಮಾಡಿದ್ದೀವಿ, ಪೂಜೆ ಮಾಡ್ತಾ ಇದ್ದೀವಿ ಅಂತ ಅಂದರೆ ಆ ದೇವ್ರನ್ನೇ ಎಲ್ಲ ರೀತಿಯಲ್ಲೂ ಅನುಕೂಲ ಮಾಡಿಕೊಡ್ಬೇಕು ನಮಗೆ ಅಂತ ಅಂದಾಗ ಸ್ವಲ್ಪ ನಿಧಾನ ಅಂತೂ ಆಗೇ ಆಗುತ್ತೆ ಅಲ್ವಾ. ನಮಗೆ ನಾಗದೇವತೆಗಳ ಅನುಗ್ರಹ ಇದ್ದರೆ ಮಾತ್ರನೇ ಭೂಮಿ ಯೋಗ ನಮಗೆ ಕೂಡಿ ಬರೋವಂಥದ್ದು, ಒಂದು ಸ್ವಂತ ಮನೆ ಯೋಗ ಕೂಡಿ ಬರೋವಂಥದ್ದು. ಹಾಗಾಗಿನೇ ಇಲ್ಲಿಗೆ ಹೋಗೋದಕ್ಕಿಂತ ಮೊದಲು ಕುಕ್ಕೆ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಅಂತ ಹೇಳಿದ್ದು ನಾನು ಹಿಂದಿನ ವಿಡಿಯೋದಲ್ಲಿ. ಪಾತಾಳ ಲೋಕದಲ್ಲಿ ಸರ್ಪಗಳ ವಾಸವಾಗಿರುತ್ತೆ. ಅಷ್ಟೇ ಅಲ್ಲದೆ ಭೂಮಿಯಲ್ಲೂ ಕೂಡ ಕೋಟ್ಯಾಂತರ ಜೀವರಾಶಿಗಳು, ಹುಳುಗಳು ವಾಸವಾಗಿರ್ತವೆ. ನಾವು ಒಂದು ಭೂಮಿ ತಗೊಂತೀವಿ, ಕೃಷಿ ಭೂಮಿನೇ ಆಗಿರ್ಬೋದು, ಅಲ್ಲಿ ಬೆಳೆ ಬೆಳಿತೀವಿ ಅಂತ ಅಂದರೆ ಸಾಕಷ್ಟು ಜೀವರಾಶಿಗಳಿಗೂ ಕೂಡ ತೊಂದರೆ ಆಗುತ್ತೆ. ಹಾಗಾಗಿ ನಾವು ಆದಷ್ಟು ನಾವು ನಾಗರಕಲ್ಲುಗಳಿಗೆ ಪೂಜೆ ಮಾಡುವಂಥದ್ದು, ಹೆಚ್ಚಾಗಿ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಪೂಜೆ ಮಾಡುವಂಥದ್ದು ಮಾಡಬೇಕು. ಯಾಕಂದರೆ ಸರ್ಪದೋಷಗಳು ಏನಾದರೂ ಇದ್ದರೆ, ತಿಳಿದೋ ತಿಳಿಯದೆ ಮಾಡಿರುವಂಥ ಏನಾದರೂ ತಪ್ಪಿಂದ ದೋಷಗಳಾಗಿದ್ದರೆ ಅದು ನಿವಾರಣೆ ಆಗುತ್ತೆ ಅನ್ನೋದಕ್ಕೋಸ್ಕರ ಪ್ರತಿ ಮಂಗಳವಾರ ತಪ್ಪದೆ ನಾವು ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಪ್ರಾರ್ಥನೆ ಮಾಡ್ತಾ ಬರಬೇಕು. ಅದ್ರ ಜೊತೆಗೂ ಈ ಪ್ರಯತ್ನ ಕೂಡ ಮಾಡ್ತಾ ಇರಬೇಕು. ಈ ರೀತಿ ಮಾಡೋದ್ರಿಂದ ಆ ನಾಗದೇವತೆಗಳ ಅನುಗ್ರಹ ನಮಗೆ ಸಿಗುತ್ತೆ, ಭೂಮಿ ಯೋಗ ಕೂಡ ಕೂಡಿ ಬರುತ್ತೆ. ತುಂಬ ಜನ ಈ ಒಂದು ಕೃಷಿ ಭೂಮಿಯನ್ನು ಮಾರಬೇಕು, ನಾವು ಬೇರೆ ಕಡೆ ಜಾಗ ತಗೋಬೇಕು ಅಂತ ಹೇಳ್ತಾ ಇರ್ತಾರೆ. ಅದೇ ಸೇಲ್ ಮಾಡೋದಕ್ಕೆ ಆಗ್ತಾನೆ ಇಲ್ಲ ಅಂತ ಹೇಳ್ತಾ ಇರ್ತಾರೆ. ಇದೇ ರೀತಿ ನೀವು ಕುಕ್ಕೆ ಸುಬ್ರಹ್ಮಣ್ಯೇಶ್ವರ ದೇವಸ್ಥಾನಕ್ಕೆ ಹೋಗಬೇಕು, ಅಲ್ಲಿ ಪೂಜೆ ಮಾಡಿಸ್ಕೊಂಡು ಬೇಡ್ಕೊಂಡು ಅಲ್ಲಿಂದ ತೀರ್ಥನ ತೊಗೊಂಡು ಬಂದು ನಿಮ್ಮ ಜಾಗದ ತುಂಬ ಅದನ್ನು ಪ್ರೋಕ್ಷಣೆ ಮಾಡಬೇಕು. ಈ ರೀತಿ ಮಾಡೋದ್ರಿಂದ ಏನೇ ದೋಷಗಳಿದ್ರೂ ನಿವಾರಣೆ ಆಗಿಬಿಡುತ್ತೆ. ಮತ್ತು ಆ ಜಾಗದಲ್ಲಿ ಏನಾದರೂ ಸ್ವಾಮಿಯ ಸಂಚಾರ ಇದ್ದರೂ ಕೂಡ ಆ ಜಾಗವನ್ನು ನೀವು ಬೇರೆಯವ್ರಿಗೂ ಕೂಡ ಮಾರೋದಕ್ಕಾಗೋದಿಲ್ಲ. ಅಲ್ಲೇ ನೀವು ಯಾವುದೇ ಬೆಳೆ ಬೆಳೆದ್ರೂ ಕೂಡ ನಿಮ್ಮ ಕೈ ಹತ್ತೋದಿಲ್ಲ, ಬೆಳೆ ಚೆನ್ನಾಗಿ ಬರೋದಿಲ್ಲ. ಹಾಗಾಗಿ ಆ ಭಗವಂತನನ್ನು ಶಾಂತಿ ಮಾಡೋ ಸಲುವಾಗಿ ನೀವು ಈ ಪೂಜೆ ಮಾಡಲೇಬೇಕು. ನಿಮಗೆ ಅಲ್ಲಿ ಹೋಗೋದಕ್ಕಾಗಿಲ್ಲ ಅಂತ ಅಂದರೆ ಯಾರಾದರೂ ಹೋಗೋರ ಹತ್ರ ಅವ್ರ ಕಡೆಯಿಂದ ಆದರೂ ನೀವು ಈ ರೀತಿ ವ್ಯವಸ್ಥೆಗಳನ್ನು ಮಾಡ್ಕೊಳ್ಬೋದು.
ಇವಾಗ ಆನ್ಲೈನಲ್ಲೂ ಕೂಡ ಸೇವೆಗೆ ಅಂತ ದುಡ್ಡು ಕಳಿಸಿದ್ರೆ ಅವರು ಅಲ್ಲಿಂದನೇ ಪ್ರಸಾದನ ಕಳಿಸ್ತಾರೆ. ಆ ರೀತಿ ಕೂಡ ನೀವು ಮಾಡ್ಕೋಬಹುದು. ಈ ತರ ಪ್ರಸಾದ ತೀರ್ಥವನ್ನ ತರಿಸ್ಕೊಂಡು ನೀವು ಪ್ರೋಕ್ಷಣೆ ಮಾಡಿ ಜಮೀನಲ್ಲಿ ಏನಾದ್ರೂ ಸಮಸ್ಯೆ ಇದ್ರೆ ಅದನ್ನ ಬಗೆಹರಿಸ್ಕೋಬಹುದು. ಇನ್ನು ಪ್ರತಿ ಷಷ್ಠಿ ದಿವಸ ಕೂಡ ನೀವು ನಿಮ್ಮ ಮನೆ ಹತ್ರ ಇರುವಂತ ನಾಗರಕಲ್ಲಿಗೆ ಹಾಲು ತುಪ್ಪ ತಗೊಂಡೋಗ್ಬಿಟ್ಟು ಅಭಿಷೇಕ ಮಾಡಿ ಪೂಜೆ ಮಾಡೋದು. ಭೂಮಿಗೆ ಸಂಬಂಧಪಟ್ಟಂತ ಏನೇ ಸಮಸ್ಯೆಗಳಿದ್ರು ನಿವಾರಣೆ ಆಗ್ಬಿಡುತ್ತೆ. ನೀವು ಅಂದ್ಕೊಂಡಿರುವಂಥ ಏನೇ ಕೆಲಸಗಳಿದ್ರೂ ಅದು ಖಂಡಿತ ಹಾಗೇ ಆಗುತ್ತೆ, ತುಂಬ ಬೇಗನೆ. ಇನ್ನು ತುಂಬ ಜನ ಅವರವರ ಜಮೀನುಗಳಲ್ಲಿ ಮುನೇಶ್ವರ ಸ್ವಾಮಿ ಪೂಜೆ ಮಾಡೋದು ಕೂಡ ನೋಡಿರ್ತೀವಿ ಅಥವಾ ಕೇಳಿರ್ತೀವಿ. ಜೀವನದಲ್ಲಿ ಏಳಿಗೆ ಆಗಲೇಬೇಕು ಅಂತ ಇದ್ದರೆ ನಾಗದೇವತೆಗಳ ಅನುಗ್ರಹ ಅಂತೂ ಇರಲೇಬೇಕು. ಇದಿಷ್ಟು ಕೂಡ ಕಲ್ಲಳ್ಳಿಲಿರುವಂಥ ಭೂವರ ಸ್ವಾಮಿ ದೇವಸ್ಥಾನದಿಂದ ತಂದಂಥ ಮಣ್ಣು ಮತ್ತು ಇಟ್ಕೆನ ಯಾವ ರೀತಿ ಮನೆಯಲ್ಲಿ ಪೂಜೆ ಮಾಡಬೇಕು, ಯಾವ ದಿನ ಪೂಜೆ ಮಾಡಬೇಕು, ಯಾವ ದೇವರಿಗೆ ಪೂಜೆ ಮಾಡಬೇಕು, ಎಷ್ಟು ದಿನ ಪೂಜೆ ಮಾಡಬೇಕು ಅನ್ನುವಂಥ ಸಂಪೂರ್ಣ ಮಾಹಿತಿನ ನಾನು ನಿಮಗೆ ತಿಳಿಸ್ತೀನಿ. ಈ ಒಂದು ಉಪಯುಕ್ತ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಯಾಕೆಂದರೆ ನೀವು ಮಾಡುವಂಥ ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಯೂಟ್ಯೂಬರ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.